ಸಿಮೆಂಟ್ ಮಿಕ್ಸರ್ ಲಾರಿ ಡಿಕ್ಕಿಯಾಗಿ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಸಿಮೆಂಟ್ ಮಿಕ್ಸರ್ ಲಾರಿಗೆ ಬೈಕ್ ಡಿಕ್ಕಿಯಾಗಿದೆ. ಪರಿಣಾಮ ದಂಪತಿಯ ಸಾವಾಗಿದೆ, ಸ್ಪಾಟ್ ಡೆತ್ ಆಗಿದೆ. ಎಷ್ಟು ಡೆಡ್ಲಿ ಇರಬಹುದು ಈ ಆಕ್ಸಿಡೆಂಟ್ ಅನ್ನೋದ್ರ ಅಂದಾಜು ಮಾಡ್ಕೊಳ್ಳಿ. ಬೈಕಲ್ಲಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೆಂಗೇರಿಯ ಮಧು ಜಂಕ್ಷನ್ ನಿಂದ ಉತ್ತರಹಳ್ಳಿ ಕಡೆಗೆ ತೆರಳಬೇಕಾದ್ರೆ ಘಟನೆ ಆಗಿರೋದು. ಲಾರಿ ಡಿಕ್ಕಿಯಾದ ರಭಸಕ್ಕೆ ಶಬಾನಾ ಬೇಗಂ ಮತ್ತು ಆಸಿಫ್ ಅಹಮದ್ ಉಸಿರು ಚೆಲ್ಲಿದ್ದಾರೆ. ಹೆಲ್ಮೆಟ್ ಹಾಕಿದ್ರೂ ಕೂಡ ದಂಪತಿಯ ಜೀವ ನಿಂತಿದೆ ಅನ್ನೋದು ಡೀಟೇಲ್ಸ್. ಸಿಮೆಂಟ್ ಲಾರಿ ಚಾಲಕನನ್ನ ಸದ್ಯಕ್ಕೆ ಕೆಂಗೇರಿ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಿಮೆಂಟ್ ಮಿಕ್ಸರ್ ಲಾರಿ ಇದೆಯಲ್ಲ, ಅದು ಯಮಸ್ವರೂಪಿಯಾಗಿ ದಂಪತಿಗೆ ಭಾಸ ಆಗಿದೆ. ಬಟ್ ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರು ಅಂತ. ಕ್ವಾಲಿಟಿ ಹೆಲ್ಮೆಟ್ ಹಾಕಿದ್ರಾ, ಹಾಫ್ ಹೆಲ್ಮೆಟ್ ಹಾಕಿದ್ರಾ ಗೊತ್ತಿಲ್ಲ. ತುಂಬ ಜನ ಹೆಲ್ಮೆಟನ್ನು ನಾಮಕೆ ವಾಸ್ತೆ ಹಾಕಿರೋರು ಇದ್ದಾರೆ, ಅಥವಾ ಆಕ್ಸಿಡೆಂಟ್ನ ತೀವ್ರತೆಗೂ ಕೂಡ ಅವ್ರು ಸಾವನ್ನಪ್ಪಿರ್ಬೋದು. ಎರಡೂ ಸಾಧ್ಯತೆಗಳಿದ್ದಾವೆ. ಜನ ಅಂತೂ ಬೆಚ್ಚಿ ಬಿದ್ದಿದ್ದಾರೆ ಈ ಅಪಘಾತದಿಂದ. ಈ ಹೆವಿ ವೆಹಿಕಲ್ಗಳು ಅಕ್ಷರಶಃ ಕೆಲ ಟೂ ವೀಲರ್ಸ್ಗಂತೂ ನೋಡ್ತಾ ಇದ್ದ ಹಾಗೆ ಯಮಲೋಕಕ್ಕೆ ದಾರಿಯನ್ನು ತೋರಿಸುವಂತಹ ಯಮದೂತರ ಥರ ಬಂದ್ಬಿಡ್ತಾರೆ ಅವರು. ಸೊ ಇಲ್ಲಿ ಯಾರದು ತಪ್ಪಿದೆ, ಹೇಗಾಯ್ತು ಇನ್ಸಿಡೆಂಟು? ರೋಡ್ ನೋಡೋದಕ್ಕಂತೂ ಬಹಳ ವೈಡ್ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್, ಆಕ್ಸಿಡೆಂಟ್ ಆದ ಸ್ಪಾಟ್ ನೋಡಿದ್ರೆ ನ್ಯಾರೋ ರೋಡ್ ಅಂತೂ ಅನಿಸ್ತಾ ಇಲ್ಲ, ವೈಡೇ ಇತ್ತು ರೋಡು. ಯಾರದು ತಪ್ಪು ಅಂತ ಅನ್ಸುತ್ತೆ? ಎಷ್ಟೊತ್ತಿಗಾಗಿರೋದು? ಹೆಲ್ಮೆಟ್ ಹಾಕಿದ್ರೂ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಆ ಹೆಲ್ಮೆಟ್ನ ಕ್ವಾಲಿಟಿ ಬಗ್ಗೆ ಕೂಡ ಪ್ರಶ್ನೆಗಳು ಬರುತ್ತೆ. ಮಮತಾ, ಇವತ್ತೇನು ಇಬ್ಬರು ಸಾವನ್ನಪ್ಪಿದ್ದಾರೆ, ಅವರಿಬ್ಬರು ಕೂಡ ಆಫ್ ಹೆಲ್ಮೆಟ್ ಹಾಕಿದ್ರು ಅನ್ನೋದು ಪೊಲೀಸರು ಹೇಳ್ತಾ ಇರುವಂಥದ್ದು. ಕೆಂಗೇರಿಯಿಂದ ಉತ್ತರಹಳ್ಳಿ ಮೇನ್ ರೋಡ್ ಏನಿದೆ, ಉತ್ತರಹಳ್ಳಿ ಮೇನ್ ರೋಡ್ ಬಂದ ತಕ್ಷಣಕ್ಕೆ ಇಲ್ಲಿ ಮಧು ಜಂಕ್ಷನ್ ಅಂತ ಈ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ಈ ಸರ್ಕಲ್ ಏನು ಆಕ್ಸಿಡೆಂಟ್ ಆಗಿರೋ ಜಾಗ ಏನಿದೆ, ಒಂದು ಅಪ್ಪಗಿರುವಂಥದ್ದು. ಎರಡು ಬೈಕ್ ಸವಾರರು ಮತ್ತು ಮಿಕ್ಸರ್ ಲಾರಿ ಎರಡೂ ಕೂಡ ಈ ಕಡೆಯಿಂದನೇ ಬರ್ತಿರ್ತಾರೆ. ಈ ಕಡೆ ಬಂದ ನಂತರದಲ್ಲಿ ರೈಟಿಗೆ ತಗೊಂಡ್ರೆ ದರ್ಗಾ ಸಿಗುತ್ತೆ. ಹಾಗಾಗಿ ಮೃತರು ದರ್ಗಾಗೆ ಹೋಗ್ಬೇಕು ಅಂತ ರೈಟ್ ತಗೋತಾರೆ. ಆದರೆ ಲಾರಿ ಚಾಲಕ ಏನಿರ್ತಾನೆ, ಆತ ಅಪ್ಪಿರೋ ಕಾರಣಕ್ಕಾಗಿ ಆತ ಸ್ಲೋ ಮಾಡ್ತಾನೆ, ವೇಗವಾಗಿ ಬರ್ತಾನೆ. ಪರಿಣಾಮವಾಗಿ ಅದಕ್ಕೆ ಡಿಕ್ಕಿಯಾಗಿ ಸ್ಥಳದಲ್ಲಿ ಇದೇ ಜಾಗ ಏನಿದೆ, ಈ ಜಾಗದಲ್ಲಿ ಇಬ್ಬರು ಕೂಡ ಡೆತ್ ಆಗಿರುವಂಥದ್ದು. ಇನ್ನು ಸ್ಥಳೀಯರು ಕೂಡ ಇಲ್ಲಿಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇರುವಂಥದ್ದು. ಈ ರಸ್ತೆ ಏನಿದೆ, ಉತ್ತರಹಳ್ಳಿ ಮೇನ್ ರೋಡ್ ರಸ್ತೆ, ಕಳೆದ 2 ವರ್ಷಗಳಿಂದ ಕೂಡ ಕಾಮಗಾರಿ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಕಾಮಗಾರಿ ಪೂರ್ತಿ ಆಗಿಲ್ಲ. ಇಲ್ಲಿ ಯಾವುದೇ ಹಂಸ ಕೂಡ ಹಾಕಿಲ್ಲ. ಮತ್ತು ಇಲ್ಲಿ ರಿಪೇರಿ ಆಗ್ತಾ ಇರೋ ಕಾರಣಕ್ಕಾಗಿ ವಾಹನ ಸವಾರರು ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡ್ತಾರೆ. ಈ ಮುಂದೆ ಏನು ರಸ್ತೆ ಏನಿದೆ, ಈ ಜಲ್ಲಿ ರಸ್ತೆ ಇರೋ ಕಾರಣಕ್ಕಾಗಿ ಬಹುತೇಕರು ಈ ರಸ್ತೆಯಲ್ಲಿ ಹೋಗೋದೇನೆ ಪಕ್ಕದ ಆ ಸಿಮೆಂಟ್ ರೋಡ್ ಏನಿದೆ ಆ ರಸ್ತೆಯಲ್ಲಿ ಒನ್ ವೇದಲ್ಲೇ ಗಾಡಿಗಳು ಚಲಾವಣೆ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ಬಾರಿ ಇಲ್ಲಿ ಸ್ಥಳೀಯರು ಪ್ರೊಟೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸುವಂಥದ್ದು ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಇವತ್ತು ಇಬ್ಬರು ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿರುವಂಥದ್ದು ನೀವು ನೋಡಿದ್ರ, ಮತ್ತೆ ಇಲ್ಲಿನ ಪ್ರಾಬ್ಲಮ್ ಏನು ಸರ್? ಇದು ಕಳೆದ 3 ವರ್ಷ 4 ವರ್ಷದಿಂದನೇ ಇದು ರೋಡು ಸ್ಯಾಂಕ್ಷನ್ ಆಗಿರೋದು. ರೋಡ್ ಅಗದು ಬಿಟ್ಟು ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ರೋಡ್ ವೈಡನಿಂಗ್ ಆಗಿ ಕೆಳಗಡೆ ವೈಡನಿಂಗು ಮಾಡಿಲ್ಲ. ಇಲ್ಲಿ ಸುಮಾರು ಉತ್ತರಹಳ್ಳಿಯಿಂದ ಬರ್ತಾರೆ ಜನ, ಕನಕಪುರದಿಂದ ಬರ್ತಾರೆ. ಇಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇದೆ, ಕಾಲೇಜ್ ಬಸ್ಸಸ್ ಇದೆ. ಎವ್ರಿ ಮಿನಿಟ್ಗೆ ಒಂದು BMTC ಬಸ್ಸು ಹೋಗ್ತಾ ಇರುತ್ತೆ. ರೋಡಲ್ಲಿ ತುಂಬಾ ವೆಹಿಕಲ್ಸ್ ಇದೆ. ಈ ರೋಡ್ ಸರಿ ಇಲ್ಲದೆ ಇರೋದ್ರಿಂದ ಈ ತರ ಆಕ್ಸಿಡೆಂಟ್ ಆಗಾಗ 4 ಜನ ಸತ್ತಿದ್ದಾರೆ. ನಾವು ಇಲ್ಲಿ ಸುತ್ತಮುತ್ತ ನಿವಾಸಿಗಳೆಲ್ಲ ಸೇರಿ ಅಪಾರ್ಟ್ಮೆಂಟ್ ಸಂಘ ಮಾಡಿ MLA ಅವ್ರಿಗೆ ಲೆಟರ್ ಕೊಟ್ಟು 1500 ಜನ ಮೆಂಬರ್ ಸೈನ್ ಹಾಕಿ ಲೆಟರ್ ಕೊಟ್ಟು ಹೋಗಿ ಕಮಿಷನರ್ಗೂ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. BBMP ಕಮಿಷನರು ಈ ಕಡೆ ಸುಳ್ತು ನೋಡಿಲ್ಲ. ನಾವು ಎಷ್ಟು ಆಕ್ರೋಶ ಆಗ್ತಾ ಇದೆ ಅಂದರೆ ಇವತ್ತು ಕೇಳೋಕ್ಕಾಗಲ್ಲ. ನಿಮ್ಮ ಮೂಲಕ ಕೇಳ್ಕೊತಿದ್ರೆ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ಕಡೆ ಬಂದು ನೋಡಬೇಕು. ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳುವಂತೆ ನಮ್ಮ ಕಳಕಳಿಯ ನಿವಾಸಿಗಳ ಎಲ್ಲ ನಿವಾಸಿಗಳ ಪರವಾಗಿ ಕಳಕಳಿಯ ವಿನಂತಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದು ಅವರಿಗೆ ತಲುಪಿಸಿ ನಿಮ್ಮ ಮುಖಾಂತರ. ಮಮತಾ, ಇದು ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಮಮತಾ, ಮಧು ಜಂಕ್ಷನ್ ಕಡೆಯಿಂದ ಒಂದು ಬೈಕು ಇಬ್ಬರು ಗಂಡ ಹೆಂಡತಿ ಕರ್ಕೊಂಡು ಇಲ್ಲಿ ಒಂದು ದರ್ಗಾ ಇದೆ ಅಂತೆ, ಆ ಕಡೆ ಹೋಗ್ತಾ ಇದ್ರು. ಅದರ ಹಿಂದ್ಗಡೆನೇ ಒಂದು ಸಿಮೆಂಟ್ ಮಿಕ್ಸರ್ ವೆಹಿಕಲ್ ಬಂದಿದೆ. ಅವರು ರೈಟ್ ತಗೊಲಿಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಹೊಡೆದ್ಬಿಟ್ಟು ಅವರು ಸ್ಪಾಟಲ್ಲೇ ಕೆಳಗಡೆ ಬಿದ್ದು ಅವ್ರ ಮೇಲೆ ಇದು ವೀಲ್ ಹಾದ್ಕೊಂಡು ಹೋಗಿದೆ. ಹೀಗಾಗಿ ಅವರಲ್ಲೇ ಸ್ಪಾಟ್ ಡೆತ್ ಆಗಿದೆ. ಅದು ವೆರಿಫೈ ಮಾಡ್ತೀವಿ. ಬಟ್ ಈ ಸದ್ಯ ನಾವು ಇಲ್ಲಿ ಒಂದು ಹೆಲ್ಮೆಟ್ನು ಕೂಡ ನೋಡ್ತಾ ಇದ್ದೀವಿ ಸ್ಪಾಟಲ್ಲಿ. ಇನ್ನೂ ಇದು ಪಿಲಿಯನ್ ರೈಡರ್ ಹೆಲ್ಮೆಟ್ ಹಾಕಿದ್ದಾರೆ ನಿಲ್ಲವಂತೂ ವೆರಿಫೈ. ಅವ್ರು ಮಧು ಜಂಕ್ಷನ್ ಕಡೆಯಿಂದ ಬಂದರು. ಅದ್ರ ಬಗ್ಗೆ ಇನ್ನೂ ವೆರಿಫೈ ಮಾಡ್ತೀವಿ.